ಅಲ್ಲ ಮರತಿ, ಬೇಗ ಹೋಗೋಣ, ಬೇಗ ಕಾಫಿ ತಿಂಡಿ ತಿನ್ಕೊಂಡು ಬಂಡ್ರಿ ಅಂತ ಹೇಳೇನ್ರಿ ನಿಮಗೆಲ್ಲ. ಈಗ ಹೊಲ ಆಡ್ಕೊಂಡು ಬರ್ತೀರಾ ಎಂತ ಬಿಸಿಲು ನೆತ್ತಿಗೆ ಏರ್ಮೇಲೆ ಹೋಗುದಾ ಸೌದೆಗುಡ್ಡಕ್ಕೆ? ಅಯ್ಯೋ ಅತ್ತೆಮ್ಮ, ನೀವಂತೂ ಬೆಳಿಗ್ಗೆ ಕಪ್ಪಲೇ ಎದ್ದೇಳ್ತೀರಾ, ನಮ್ಗೆ ಹಂಗೆ ಎದ್ದೇಳಕ್ಕೆ ಆಗೋದಿಲ್ಲ ಮರ್ರೆ. ಅಯ್ಯೋ, ನಾವು ಸೂರ್ಯ ಹುಟ್ಟಿದ ಮೇಲೆ ಎದ್ದೇಳೋದು. ನಾವು ಮತ್ತೆಲ್ಲ ಕೆಲಸ ಮಾಡಿಟ್ಟು ಬರೋಷ್ಟೊತ್ತಿಗೆ ಇಷ್ಟೊತ್ತೇ ಆಗೋದು. ನಿಮ್ಮಂಗೆ 4:45 ಎತ್ಕೊಂಡ್ರೆ ನಮ್ಗೆ ಬೇಗ ಕೆಲಸ ಆತಿತ್ತು ನೋಡಿ. ಓ ಅತ್ತೆಮ್ಮ, ನಮ್ಮನೆ ಕತೆ ಕೇಳಿ. ನಮ್ಮನೆ ಇವರು ಒಂಚೂರು ಪೇಟೆಗೆ ಹೋಗ್ತೀನಿ ಅಂದ್ರ ಮನೇಲೆಲ್ಲ ದಿನಸಿ ಸಾಮಾನೆಲ್ಲ ಖರ್ಚಾಗಿತ್ತು ಮರ್ರೆ. ಎಲ್ಲ ಒಂದು ಪೇಪರಲ್ಲಿ ಬರ್ಕೊಟ್ಟು ಮತ್ತೆ ಅವರು ಪೇಟೆಗೆ ಹೋಗೋದಾದ್ರೆ ನಾವೆಲ್ಲ ಅವ್ರಿಗೆ ಸರಿ ಮಾಡ್ಕೊಡೋದೇ ಸರಿ ಆಯ್ತದ ಕಣ್ರಿ. ನಾವೊಂದು ಹೋಗೋದಿಲ್ಲ ಪೇಟೆಗೆ. ಮತ್ತೆ ಬೈಕಿನ ತಗೊಂಡು ಕೈಗೆ ಕೊಡ್ಬೇಕು ನೋಡಿ. ಎಲ್ಲವ್ರನ್ನ ಪೇಟೆಗೆ ಕಳಿಸಿ ಬರೋಷ್ಟಿದೆ ಇಷ್ಟೊತ್ತಾತು. ನಮ್ಮಲ್ಲಿ ಗ್ಯಾಸ ಫುಲ್ ಅದೇ ಮಾರ್ರೆ. ನಮ್ಮನೆಯವರು ಗ್ಯಾಸ್ ಮುಟ್ಟಕ್ಕೆ ಬಿಡೋದಿಲ್ಲ. ಸೌದೆ ಒಳ್ಳೆ ಅಡುಗೆ ಮಾಡು ಮುಂಜಾತಿ ಬೈದು ಕಾಣ್ರಿ. ನಾನು ಚೂರು ಕಾಫಿ ಬಿಸಿ ಮಾಡ್ತೀನಿ ಅಂದ್ರೆ ಬಿಸಿ ಮಾಡೋಕೆ ಬಿಡೋದಿಲ್ಲ. ನೀನು ಹುಲಿ ಹಿಡಿಯ ಸೌದೆ ಒಲೆ ಇಟ್ಕೊಂಡು ಗ್ಯಾಸಲ್ಲಿ ಮಾಡ್ತೀಯ, ನೋಡೋದಿಲ್ಲ ನ್ಯೂಸ್ ಎಲ್ಲ ಅಂತ ಹೇಳಿ ಬೈದು ಕಾಣ್ರಿ. ಅದಕ್ಕೆ ನಾನು ಸೀದಾ ಸೌದೆಗಂತ ಬಂದಿದ್ದು. ಯೋ ಮಾರತಿ, ನಮ್ಮಲ್ಲೂ ಪಾಪಣ್ಣ ಬೆಂಗಳೂರಿಂದ ಫೋನ್ ಮಾಡಿ ಹೇಳೋದು, ಅಮ್ಮ ಗ್ಯಾಸ್ ಎಲ್ಲ ಜಾಸ್ತಿ ಖರ್ಚು ಮಾಡಬೇಡಿ ಮಾರತಿ, ನಿಮ್ಗೇನು ಸೌದೆ ಎಲ್ಲ ಸಿಗ್ತದೆ ಗುಡ್ಡದಲ್ಲಿ, ಹೋಗಿ ಗುಡ್ಡಕ್ಕೆ ಹೋಗಿ ಸೌದೆ ತಂದ್ಕೊಂಡು ಅಡುಗೆ ಮಾಡಿ ಅನ್ನೋದು. ನಾವಾಗ ಮಾಮ ಅಯ್ಯೋ ಗುಡ್ಡಕ್ಕೆಲ್ಲ ಹೋಗಬೇಡಿ, ಸೌದೆ ತರಬೇಡಿ, ಆರಾಮಾಗಿ ಗ್ಯಾಸಲ್ಲಿ ಅಡುಗೆ ಮಾಡಿ ಅಂತಿದ್ವ. ಈಗೊಂದು ಯುದ್ಧ ಮಾಡೋಕ್ಕೆ ಹೋಗಿ ಬೇರೆ ದೇಶದವ್ರಲ್ಲ, ನಮಗೂ ಈಗೊಂದು ತಾಪತ್ರೆ ತಂದಿಟ್ಟೆ. ನಮಗೆ ಸೌದೆ ಗುಡ್ಡದ ದಾರಿಯೆಲ್ಲ ನೆನಪದೇನೆ ಹಂಗಾರೆ, ಎಲ್ಲ ಗುಡ್ಡದ ದಾರಿಯೆಲ್ಲ ಮುಚ್ಚೋಗ್ಯವೇನು. ಈಗ ಹುಡ್ಕೊಂತ ಹೋಗೋಣ ಬನ್ನಿ, ಇನ್ನು ಎಂತ ಮಾಡೋದು ಹೇಳಿ, ಕಾಲ ಬಂದಂಗೆ ಕಾಲ ಕಟ್ಟಬೇಕು. ಬನ್ನಿ ಬನ್ನಿ. ಅಲ್ಲ ಮರತಿ, ಆ ಮಕ್ಕಳು ಮರಿನೆಲ್ಲ ಎಂತ ಕರ್ಕೊಂಡು ಬಂದಿತ್ತು ಹೇಳಿ ಸೌದೆ ಗುಡ್ಡಕ್ಕೆ? ಅವ್ನು ನೋಡಿ ತಮಣಿ ನೋಡಿ ಈಗಲೇ ಕುಂಚೆಟ್ ಹೊಡಿತಾನೆ. ಅಯ್ಯೋ, ಅವನ್ನೆಲ್ಲ ಕರ್ಕೊಂಡು ಹೋಗೋದೇ ಬೇಡ ಮರತಿ ಸೌದೆ ಗುಡ್ಡಕ್ಕೆ. ಈಗೆಲ್ಲ ಹುಲಿ ಮತ್ತು ಆನೆಗಳೆಲ್ಲ ಬಂದಿರ್ತಾವಂತೆ ಮಾರ್ರಿ ಗುಡ್ಡದಲ್ಲೆಲ್ಲ. ಅಯ್ಯೋ, ಹೇಳೋಕ್ಕಾಗೋದಿಲ್ಲ. ನಾವಾದ್ರೆ ಹೆಂಗಾರ ಅತ್ಲಾಗ ತಪ್ಸ್ಕೊಂಡು ಓಡ್ ಬರ್ತೀವಿ. ಈ ಮಕ್ಕಳು ಮರಿ ಎಳ್ಕೊಂಡು ಬರೋದು ಹೆಂಗೆ ಹೇಳಿ? ಇವ್ರನ್ನೆಲ್ಲ ಬಿಟ್ಟೋಗೋಣಿಲ್ಲೇ. ಅಯ್ಯೋ ಮರೇ ತಮಣಿ, ಅತ್ತೆ ಹೇಳೋದು ಕೇಳ್ದಿಯಾ? ಹುಲಿ ಆನೆ ಆ ಕಾಲಡಿ ಹಾವುಗಳು ಬರೋದೇ ಗೊತ್ತಾಗೋದಿಲ್ಲ. ನಮಗೇನು ಒಂದೊಂದು ಕಾಟನ ಈ ಮಲೆನಾಡು ಜನಕ್ಕೆ. ಈಗೊಂದು ಗ್ಯಾಸ್ ಒಂದಿತ್ತು, ಅದಾರ ನೆಮ್ಮದಿಯಿಂದ ಒಂದು ಅಡುಗೆ ಮಾಡ್ಕೊಂಡು ತಿಂತಿದ್ದು, ಅದಕ್ಕೂ ಬಂತು ಕೂತು. ಹೋಗಿ ಹೋಗಿ ಮನೆ ಕಡೆ. ಇಲ್ಲ ಇಲ್ಲ, ನಾವು ಬರ್ತೀವಿ. ನಂಗೆ ಎಷ್ಟು ಖುಷಿ ಆಗಿತ್ತು ಗೊತ್ತಾ, ಗುಡ್ಡಕ್ಕೆ ಹೋದ್ರೆ ಕಜ್ಜಿಗೆ ಹಣ್ಣು, ಸುಲಿಗೆ ಹಣ್ಣು, ಕಲ್ಸಂಕೆ ಹಣ್ಣು ಎಲ್ಲ ಸಿಗ್ತದಂತ ಹೇಳಿ. ಅಜ್ಜಮ್ಮ ನಾನು ಬರ್ತೀನಿ, ನಾನಂತೂ ಬರದೇ ಇರೋದಿಲ್ಲ. ನಾನಂತೂ ನಿಮ್ಮ ಹಿಂದ್ಗಡೆನೆ ಓಡ್ ಬರ್ತೀನಿ ನೀವು ಬಿಟ್ಟೋದ್ರೆ. ಅಯ್ಯಯ್ಯೋ, ಇದ್ಯಾ ಥರದ ಮಗು ಅಂತ ತಮಣಿ. ಅಜ್ಜಮ್ಮ ಹೇಳಿದ್ ನಿಂಗೆ ಅರ್ಥ ಆಗೋದಿಲ್ಲ ನಮ್ಮರಯ್ಯ. ಹೋಗ, ನಾವು ಹೋಗ್ಬರೋದೇ ಹೆಚ್ಚು, ಅದ್ರ ಮದಿಕ್ಕೋ ನೀವೊಂದು. ಹೋಗಿ ಹೋಗಿ, ಅವೆಲ್ಲ ಸಿಕ್ಕರೆ ನಾವೇ ತತ್ತೀವಿ ಮರಯ್ಯ. ಆತು ಹೋಗ್ತೀವಿ. ತರ್ಬೇಕು ಮತ್ತೆ. ಬಾರೆ ಅಕ್ಕ, ಹೋಗೋಣ ಮನೆ ಕಡೆ. ಮಕ್ಕಳನ್ನಂತೂ ಸಾಗಕ್ಕಿದ ಆತ್ಮರತಿ. ಬಂದ್ರೆ ಬೇಗ ಹೋಗೋಣ. ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಅಗ್ಗೆ ಹೋತು ಕತೆ. ಅಲ್ಲ ಕಣೆ ಮೀನಾಕ್ಷಿ, ಕದ್ಗೆ ಗುಡ್ಡಕ್ಕೆ ಹೋಗೋಣ, ಗಾಳಿ ಗುಡ್ಡಕ್ಕೆ ಹೋಗೋಣ? ಎಲ್ಲಿ ಸೌದೆ ಬಿದ್ದಿರ್ತವೆ? ನಮಗೆ ಸೌದೆ ಗುಡ್ಡಕ್ಕೆ ಹೋಗೋದು ಎಷ್ಟು ಕಾಲ ಆತ್ಮರತಿ. ಅಯ್ಯೋ, ನಂಗೆಲ್ಲಿ ಗೊತ್ತು ಪುಟ್ಟ. ಮತ್ತೆ ನಮ್ಮಲ್ಲಿ ಇವರ ಮನೆಯೆಲ್ಲ ಕರಿ ಹಿಡಿತದೆ, ನೀನು ಒಲೆ ಹಚ್ಚಿದ್ರೆ ನೋಡು, ಗ್ಯಾಸ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಂದು ಕೊಡ್ತೀನಿ, ಮನೆ ಒಂದು ಕರಿ ಮಾಡಿಬಿಡ, ಹೊಸ ಮನೆ ಕಟ್ಟಿರೋದು ಅಂತ ಬೈತಿದ್ರು. ಈಗ ಗ್ಯಾಸ್ ಇದ್ದಿದ್ಕೆ ಹೋಗು ಪುಟ್ಟ. ಮತ್ತೆ ಹೋಗ್ತಾರೆ ಗುಡ್ಡಕ್ಕೆ ಹೋಗಿ ಸೌದೆ ತಗೊಂಡ್ಬಾ ಅಂತ ಕಳಿಸ್ಯಾರಿ. ಅಲ್ಲ ಮರತಿ, ಅವಾಗ ಕೊರೋನಾ ಬರೋಕ್ಕೆ ಹೋಗಿ ಎಲ್ಲ ಹಳ್ಳಿ ಮಾತ್ರ ತಿಳಿದಿತ್ತು ಜನಗಳಿಗೆ. ಈಗ ಯುದ್ಧ ಆಗೋಕ್ಕೆ ಹೋಗಿ ಗ್ಯಾಸ್ ಒಂದು ಸಿಗದೆ ತಾಪತ್ರೆ ಆಗಿ ಈಗೆಲ್ಲ ಸೌದೆ ಒಲೆ ಮಾತ್ರ ತಿಳಿದದೆ. ಹಿಂಗೆ ಡೀಸೆಲ್ ಪೆಟ್ರೋಲ್ ಎಲ್ಲ ಸಿಗದೆ ಇದ್ರೆ ಇನ್ನು ಎತ್ತಿನ ಗಾಡಿ ಸೈಕಲು ಎಲ್ಲ ಬರ್ತಾವೆ ನೋಡು. ಅಲ್ಲ ಮೀನಾಕ್ಷಿ, ಇವು ಎಂಥ ಕಾಲ ಬಂತೆ ಕಣ್ರಿ ಪುಟ್ಟ. ಮತ್ತೆ ನಾವು ಇದೆಲ್ಲ ಯೋಚನೆ ಮಾಡಲ್ಲ, ನೀವು ಹೇಳೋದು ಮಾತ್ರ 100% ಸತ್ಯ ಕಣ್ರಿ. ಆದ್ರೆ ನೀವು ಬಾಳ ಬುದ್ಧಿ ಕಣ್ರಿ ಪುಟ್ಟ. ಮತ್ತೆ ಏನೇ ಹೇಳಿ. ಎಂಥ ಬುದ್ಧಿನ, ಈ ಬುದ್ಧಿ ಜಾಸ್ತಿಯಾಗಿ ಪ್ರಪಂಚ ಎಲ್ಲ ಕಳೆ ಆತ ಇರೋದು. ಬನ್ನಿ ಬನ್ನಿ ಹೋಗೋಣ. ಓ ಮೀನಾಕ್ಷಕ್ಕ, ವಿನೋದಿ ಹಿಂಗೆ ಮಾತಾಡ್ತಿದ್ರೆ ಆಗಿದ್ದೇ ಅಲ್ಲ. ನಮ್ಮಲ್ಲಿ ಅತ್ತೆಮ್ಮ ಮಾವರು ಮತ್ತೆ ಹುಡ್ಕೊಂಡು ಬರ್ತಾರೆ. ಮಧ್ಯಾಹ್ನ ಅವ್ರಿಗೆ ಊಟ ಬಡಿಸ್ಬೇಕು ಮಾರ್ರೆ. ಒಂದು 2 ವಾರೇನಾರು ಕಟ್ಟಿ ಮಾಡಿಸಿಟ್ಟು ಬರೋಣ, 1 ವಾರ ಹೊತ್ಕೊಂಡು ಬರೋಣ ಮಧ್ಯಾಹ್ನದೊಳಗೆ. ಬೇಗ ಹೋಗೋಣ ಮಾರ್ರೆ. ಓಯ್, ಎಲ್ಲ ಹುಷಾರಾಗಿದ್ದೀರಾ? ಎಲ್ಲ ಕಡೆ ಗ್ಯಾಸ್ ಸಿಗೋದಿಲ್ಲ ಅಂತ ಹೇಳಿ ನಮಗೆ ತಲೆ ಕೆಟ್ಟೋದಂಗೆ ಆಗ್ಯದ ಕಣ್ರಿ. ಅದಕ್ಕೆ ಎಲ್ಲ ಹೆಂಗಸರೆಲ್ಲ ಒಟ್ಟಾಗಿ ನಾವು ಸೌದೆ ಗುಡ್ಡಕ್ಕೆ ಹೊರಟೀವಿ. ಒಂದು 4 ಜಿಗ್ ಸಿಗ್ತದೇನೋ ಅಂತ ನಾವು ಹೋಗಿ ಬರ್ತೀವತ್ತಾ.